ಆಡಳಿತಾರೂಢ ಕಾಂಗ್ರೆಸ್ನ ಕಿತ್ತಾಟ, ಬಿಜೆಪಿಯ ಒಳ ಬೇಗುದಿ, ರಾಜಕೀಯ ಪಕ್ಷಗಳ ಇಚ್ಛಾಶಕ್ತಿಯ ಕೊರತೆ ನಡುವೆನೆ ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಬೆಳಗಾವಿಯ ಕುಂದಾನಗರಿ ಅಧಿವೇಶನಕ್ಕೆ ಸಾಕ್ಷಿಯಾಗ್ತಿರೋದು. ಕಾಂಗ್ರೆಸ್ ಸರ್ಕಾರಕ್ಕೆ ಈ ಅಧಿವೇಶನ ಮತ್ತೊಂದು ಸವಾಲ್. ಬಿಕಾಸ್ ಏಟು ಎದಿರೇಟು ಅಧಿವೇಶನದಲ್ಲಿ ನಡೆಯುವಂತ ಸಂಭವ ಬಹಳ ಹೆಚ್ಚು. ಇವತ್ತಿನಿಂದ 10 ದಿನ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ನಾಯಕತ್ವದ ಬಿಕ್ಕಟ್ಟು, ರೈತರ ವಿಚಾರ ವಿಪಕ್ಷಗಳು ಅಸ್ತ್ರವನ್ನಾಗಿ ಪರಿಗಣಿಸಿ ಹಿಡ್ಕೊಂಡಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರವನ್ನು ತರಬೇಕಂತ ಬಿಜೆಪಿ ಜೆಡಿಎಸ್ ದೋಸ್ತಿ ಪ್ಲಾನ್ ರೂಪಿಸಿದೆ. ಮತ್ತೊಂದು ಕಡೆ ವಿಪಕ್ಷಗಳನ್ನ ಕಟ್ಟಾಕ್ಲೇಬೇಕು, ಸರಿಯಾದಂತಹ ಎದಿರೇಟನ್ನ ಕೊಡಬೇಕಂತ ಕಾಂಗ್ರೆಸ್ ಕೂಡ ಸಜ್ಜಾಗಿದ್ದು, ಕಲಾಪದಲ್ಲಿ ಒಗ್ಗಟ್ಟಿನ ಮಂತ್ರವನ್ನ ಪಠಿಸೋದಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಸುವರ್ಣಸೌಧ ಸುತ್ತ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಇವತ್ತು ಬೆಳಗ್ಗೆನೆ ಡಾಗ್ ಸ್ಕ್ವಾಡ್ ಮೂಲಕ ಸುವರ್ಣಸೌಧದಲ್ಲಿ ಪರಿಶೀಲನೆಯನ್ನ ನಡೆಸಲಾಗಿದೆ. ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 7 ಸುತ್ತಿನ ಕೋಟೆ ಆಗಿದೆ. ಇನ್ನು ಅಧಿವೇಶನ ನಡೆಯುವಂತ ಸುವರ್ಣಸೌಧದ ಒಳಗೆ ಯಾವೆಲ್ಲ ರೀತಿಯ ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದು ಈಗಿರುವಂತಹ ಕುತೂಹಲ. ಮುಂದಿನ ಹಂತದಲ್ಲಿ ಆ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತೀವಿ. ಸದ್ಯ ವಿಜುವಲ್ಸ್ ತೋರಿಸ್ತಾ ಇದ್ದೀವಿ ನಿಮಗೆ. ಡಾಗ್ ಸ್ಕ್ವಾಡ್ ಪರಿಶೀಲನೆಯನ್ನ ಮಾಡ್ತಿರೋದು. ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುತ್ತೆ. ಸುವರ್ಣಸೌಧದಲ್ಲಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲೇಬೇಕಾದಂತ ಅನಿವಾರ್ಯತೆ. ಬಿಕಾಸ್ ಡೆಲ್ಲಿಯಲ್ಲಿ ಬಾಂಬ್ ಸ್ಫೋಟ ಆಗಿದೆ. ಗುಪ್ತಚರ ಇಲಾಖೆಯಿಂದ ಮಾಹಿತಿ ಕೂಡ ಆಲ್ರೆಡಿ ಇದೆ. ಅಧಿವೇಶನವನ್ನ ಟಾರ್ಗೆಟ್ ಮಾಡಿಕೊಂಡು ಉಗ್ರರು ವಿಧ್ವಂಸಕ ಕೃತ್ಯಕ್ಕೆ ತಯಾರಿ ಮಾಡಿಕೊಳ್ಳುವಂತ ಸಾಧ್ಯತೆ ಅಂತ ಹೇಳಿ, ಹಾಗಾಗಿ ಭಾರಿ ದೊಡ್ಡ ಮಟ್ಟದ ಭದ್ರತೆಯನ್ನ ಬೆಳಗಾವಿ ಅಧಿವೇಶನಕ್ಕೆ ಒದಗಿಸಲಾಗಿದೆ. ಇದರ ಜೊತೆಗೇನೆ ಪ್ರತಿಭಟನೆಗಳು, ಸಾಲು ಪ್ರತಿಭಟನೆಗಳಿಗೆ ರೂಪುರೇಷೆಗಳು ಸಿದ್ಧಗೊಂಡಿದೆ. ಸರ್ಕಾರದ ವಿರುದ್ಧ ಅಸ್ತ್ರ ಅಂತ ಹೇಳಿ ವಿಪಕ್ಷ ಬಿಜೆಪಿ ಏನು ಕನ್ಸಿಡರ್ ಮಾಡ್ತಿದೆ, ರೈತರ ವಿಚಾರ ಆಗಿರ್ಬೋದು, ನೆನೆಗುದಿಗೆ ಬಿದ್ದಿರುವಂತಹ ನೀರಾವರಿ ಯೋಜನೆಗಳಾಗಿರ್ಬೋದು, ಇವೆಲ್ಲದಕ್ಕೂ ಕಾಯಕಲ್ಪವನ್ನು ಆಗ್ರಹಿಸಿ ಸದನದಲ್ಲಿ ಇದೆಲ್ಲವೂ ಚರ್ಚೆ ಆಗಬೇಕು ಅನ್ನುವಂತಹ ಮಹತ್ವದ ಬೇಡಿಕೆಯೊಂದಿಗೆ ಸಾಲು ಪ್ರತಿಭಟನೆಗಳಿಗೆ ಯೋಜನೆಯನ್ನು ಹಾಕೊಳ್ಳಲಾಗಿದೆ. ಹಾಗಾಗಿ ಭಾರೀ ಭದ್ರತೆಯನ್ನು ಕೈಗೊಂಡಿರೋದು. ಅಧಿವೇಶನ ಆರಂಭ ಆಗೋದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಕೊನೆ ಹಂತದ ಸಿದ್ಧತೆಗಳ ಪರಿಶೀಲನೆ ಇದು. ಸೆಕ್ಯೂರಿಟಿ ಎಷ್ಟರ ಮಟ್ಟಿಗೆ ಟೈಟ್ ಆಗಿದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀವಿ. ಬರುವಂತ ಪ್ರತಿ ವೆಹಿಕಲ್ಗಳನ್ನ ತಪಾಸಣೆಗೆ ಒಳಪಡಿಸಲಾಗುತ್ತೆ. ಆಲ್ರೆಡಿ ಸುವರ್ಣಸೌಧದ ಆವರಣದಲ್ಲಿರುವಂತಹ ವೆಹಿಕಲ್ಗಳನ್ನ ಡಾಗ್ ಸ್ಕ್ವಾಡ್ ಚೆಕ್ ಮಾಡ್ತಿರುವಂತಹ ದೃಶ್ಯ ಬೆಳಗಾವಿಯಲ್ಲಿ ಕಂಡು ಬಂತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಆನಂದ್, ವೆರಿ ಗುಡ್ ಮಾರ್ನಿಂಗ್. ರಾಜಕೀಯ ಪಕ್ಷಗಳ ಇಚ್ಛಾಶಕ್ತಿಯ ಕೊರತೆಯಿಂದಾನೇ ಬೇಕಾದಷ್ಟು ಉತ್ತರ ಕರ್ನಾಟಕ ಭಾಗದ ಯೋಜನೆಗಳು ನೆನೆಗುದಿಗೆ ಬಿದ್ದಿದೆ. ಈ ಬಾರಿ ಆದ್ರೂ ಅದೆಲ್ಲ ಚರ್ಚೆ ಆಗಲಿ ಅನ್ನುವಂತಹ ನಿರೀಕ್ಷೆ, ಆಶಯ. ಬಟ್ ಸದನದ ಒಳಗೂ ಹೊರಗೂ ಏನೆಲ್ಲ ಡೆವಲಪ್ಮೆಂಟ್ಸು ಇವತ್ತು ಎಕ್ಸ್ಪೆಕ್ಟ್ ಮಾಡಬಹುದು? ಪ್ರಜ್ವಲ, ಪ್ರಮುಖವಾಗಿ ಇವತ್ತು ಅಧಿವೇಶನದ ಮೊದಲ ದಿನ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸ್ತಕ್ಕಂಥ ಒಂದು ಕೆಲಸ ನಡೆಯುತ್ತೆ. ಪ್ರಮುಖವಾಗಿ HY ಮೇಟಿ ಅವರು, ಹಾಗೆ RV ದೇವರಾಜ್ ಸೇರಿದಂತೆ ಮತ್ತೆ ಹಿರಿಯ ನಟ ಉಮೇಶ್ ಅವರು ಸೇರಿದಂತೆ ಕೆಲವರು ನಿಧನರಾಗಿದ್ದಾರೆ. ಅವರಿಗೆ ಮೊದಲು ಆಡಳಿತ ಮತ್ತು ವಿಪಕ್ಷದ ಸದಸ್ಯರು ಸಂತಾಪ ಸೂಚನೆಯನ್ನ ಮಾಡ್ತಾರೆ. ತದನಂತರ ಸೆಷನ್ ಅನ್ನ ಅರ್ಜನ್ ಮಾಡತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಪ್ರಮುಖವಾಗಿ ಹಲವಾರು ವಿಚಾರಗಳನ್ನ ಮುಂದಿಟ್ಟುಕೊಂಡು ವಿಪಕ್ಷ ನಾಯಕರು ಆಡಳಿತ ಪಕ್ಷವನ್ನ ಕಟ್ಟಿ ಹಾಕೋದಕ್ಕೆ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ರೈತರ ಒಂದು ಡಿಮ್ಯಾಂಡ್ಸ್ ಇದೆ, ಅದನ್ನ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡೋದಕ್ಕೆ ವಿಪಕ್ಷ ನಾಯಕರು ತೀರ್ಮಾನವನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಇದೇ ಅಲ್ಲದೆ ಪ್ರಮುಖವಾಗಿ ಪವರ್ ಶೇರಿಂಗ್ ವಿಚಾರ CM DCM ನಡುವೆ ನಡೀತಾ ಇದೆ. ಈ ಒಂದು ಹಗ್ಗಜಗಾಟದಿಂದ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಒಂದು ರೀತಿ ಗೊಂದಲ ಶುರುವಾಗಿರ್ತಕ್ಕಂಥದ್ದು. ಆಡಳಿತಾತ್ಮಕವಾಗಿ ಕೂಡ ಬಹಳಷ್ಟು ಒಂದು ಪರಿಣಾಮ ಬೀರ್ತಾ ಇದೆ. ಅಧಿಕಾರಿಗಳು ಕೂಡ ಸಚಿವರು ಮಾತನ್ನ ಕೇಳ್ತಾ ಇಲ್ಲ ಅನ್ನೋ ಆರೋಪಗಳಿರ್ತಕ್ಕಂಥದ್ದು. ಈ ವಿಚಾರವನ್ನ ಪ್ರಮುಖವಾಗಿ ಪ್ರಸ್ತಾಪ ಮಾಡಿ CM ಸಿದ್ದರಾಮಯ್ಯ ಮತ್ತೆ DK ವಿರುದ್ಧ ಒಂದು ತರಾಟೆಯನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ವಿಪಕ್ಷ ನಾಯಕರು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಈ ಕಡೆ ಮೆಕ್ಕೆಜೋಳ ವಿಚಾರ ಇದೆ, ಹಾಗೆ ಕಬ್ಬು ಬೆಳೆಗಾರರ ಹೋರಾಟ, ಈ ಕಡೆ ನೀರಾವರಿ ವಿಚಾರಗಳ ಸಂಬಂಧವಾಗಿ ಯಾವುದೇ ರೀತಿಯ ಒಂದು ಯೋಜನೆಗಳನ್ನ ಸರ್ಕಾರ ಜಾರಿ ಮಾಡ್ತಾ ಇಲ್ಲ ಅನ್ನೋ ಆರೋಪಗಳಿರ್ತಕ್ಕಂಥದ್ದು. ಹಾಗಾಗಿ ಪ್ರಮುಖವಾಗಿ ರೈತರ ಒಂದು ವಿಚಾರಗಳನ್ನ ಮುಂದೆ ಇಟ್ಕೊಂಡು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಸ್ತಕ್ಕಂಥ ಒಂದು ಪ್ಲಾನ್ಗೂ ಕೂಡ ಈಗ ವಿಪಕ್ಷ ನಾಯಕರು ಮುಂದಾಗಿರ್ತಕ್ಕಂಥದ್ದು. ನಾಳೆ ಪ್ರಮುಖವಾಗಿ ಸುಮಾರು 20,000 ರೈತರೊಂದಿಗೆ ಮುತ್ತಿಗೆ ಹಾಕೋದಾಗಿ ಈಗಾಗಲೇ ಬಿಜೆಪಿ ನಾಯಕರು ಎಚ್ಚರಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಸದನದಲ್ಲಿ ನಾಳೆಯಿಂದ ಬಹಳಷ್ಟು ಒಂದು ಕೋಲಾಹಲ ಉಂಟಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇದೆ. ಆ ಕಡೆ ಆಡಳಿತ ಪಕ್ಷನೂ ಕೂಡ ಬಹಳಷ್ಟು
ಒಂದು ವಿಪಕ್ಷಗಳನ್ನು ಎದುರಿಸೋದಕ್ಕೆ ತೀವ್ರವಾದಂತಹ ಒಂದು ಕಸರತ್ತನ್ನು ಕೂಡ ನಡೆಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಎಲ್ಲಾ ಒಂದು ಸಚಿವರಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ವಿಪಕ್ಷ ನಾಯಕರು ಏನೇ ಒಂದು ಆರೋಪ ಮಾಡಿದಂತ ಸಂದರ್ಭದಲ್ಲಿ ತಮ್ಮ ಅವಧಿಯಲ್ಲಿ ಏನೆಲ್ಲ ಒಂದು ಬೆಳವಣಿಗೆ ಆಗಿದೆ, ತಮ್ಮ ಅವಧಿಯಲ್ಲಿ ಆಗಿರ್ತಕ್ಕಂಥ ಒಂದು ಅಭಿವೃದ್ಧಿ ಕಾರ್ಯಗಳೇನೋ ಅದನ್ನ ಅಂಕಿ ಅಂಶ ಸಮೇತ ಪ್ರಸ್ತಾಪ ಮಾಡಿ ಅವರ ಒಂದು ಬಾಯಿ ಮುಚ್ಚಿಸ್ತಕ್ಕಂಥ ಕೆಲಸ ಆಗಬೇಕು ಅನ್ನೋ ಒಂದು ಸಂದೇಶವನ್ನು ಸಚಿವರಿಗೆ ರವಾನೆ ಮಾಡಿದ್ದಾರೆ. ಇದೇ ಅಲ್ಲದೆ ಪ್ರಮುಖವಾಗಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಮನವಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ನಾಳೆ ಸಂಜೆ CLP ಸಭೆ ಇದೆ. ಆ ಸಭೆಯಲ್ಲಿ ಎಲ್ಲ ಒಂದು ಸಚಿವರು ಮತ್ತೆ ಶಾಸಕರು ಕಡ್ಡಾಯವಾಗಿ ಹಾಜರಾಗಿರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಎಲ್ಲರಿಗೂ ಕೂಡ ನೋಟಿಸ್ ಅನ್ನ ಕೊಡಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಸಚಿವರು ಮತ್ತೆ ಶಾಸಕರ ನಡುವೆ ಸಮನ್ವಯದ ಕೊರತೆ ಇದೆ. ಮೊದಲಿಂದಲೂ ಕೂಡ ಇದೊಂದು ದೊಡ್ಡ ತಲೆನೋವಾಗಿತ್ತು. ಹಾಗಾಗಿ ನಾಳೆ ನಡೀತಕ್ಕಂಥ ಒಂದು CLP ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಎಲ್ಲ ಒಂದು ಸಚಿವರಿಗೆ ಶಾಸಕರಿಗೆ ಖಡಕ್ ಸೂಚನೆ ಕೊಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಇದನ್ನು ಹೊರತುಪಡಿಸಿದ್ರೆ ಪ್ರಮುಖವಾಗಿ ವಿಪಕ್ಷ ನಾಯಕರು ಅವಿಶ್ವಾಸ ನಿರ್ಣಯ ಮನ್ನಾ ಮಾಡೋದಕ್ಕೂ ಕೂಡ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲಾ ಒಂದು ಶಾಸಕರು ಸದನದಲ್ಲಿ ಕಡ್ಡಾಯವಾಗಿರಬೇಕು ಅನ್ನೋ ಒಂದು ಸಂದೇಶವನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥದ್ದು. ಒಂದು ವೇಳೆ ಆಡಳಿತ ಪಕ್ಷದ ಸದಸ್ಯರೇನಾದರೂ ಗೈರು ಹಾಜರಾದಂತ ಪಕ್ಷದಲ್ಲಿ ಪ್ರಮುಖವಾಗಿ ಸರ್ಕಾರಕ್ಕೆ ಬಹಳಷ್ಟು ಒಂದು ಮುಜುಗರ ಉಂಟಾಗ್ತಕ್ಕಂಥ ಒಂದು ಕೆಲಸ ಆಗುತ್ತೆ. ಅದಕ್ಕೆ ಆಸ್ಪದವನ್ನ ಕೊಡಬಾರದು ಅಂತ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಎಲ್ಲ ಒಂದು ಶಾಸಕರಿಗೆ ಸಚಿವರಿಗೆ ಕಿವಿ ಮಾತನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಪ್ರಮುಖವಾಗಿ ಇವತ್ತು ಕೇವಲ ಅಗಲಿದ ಗಣ್ಯರಿಗೆ ಸಂತಾಪ ಮಾತ್ರ ಇರುತ್ತೆ. ನಾಳೆಯಿಂದ ಅಸಲಿ ಒಂದು ಆಟ ಶುರುವಾಗುತ್ತೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಆಡಳಿತ ಪಕ್ಷದ ನಾಯಕರು ಬಹಳಷ್ಟು ಒಂದು ಅಸ್ತ್ರಗಳನ್ನ ಇಟ್ಕೊಂಡು ಸದನಕ್ಕೆ ಪ್ರವೇಶವನ್ನ ಮಾಡಲಿದ್ದಾರೆ. ಈ ಕಡೆ ವಿಪಕ್ಷದವರು ಕೂಡ ಬಹಳಷ್ಟು ಒಂದು ತಯಾರಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ನಾಳೆಯಿಂದ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ದೊಡ್ಡ ಒಂದು ವಾಗ್ಯುದ್ಧ ವಾಗ್ಸಮರವೇ ನಡೀತಕ್ಕಂಥ ಸಾಧ್ಯತೆ ಇದೆ. ಪ್ರಜ್ವಲ. ಫೈನ್ ಆನಂದ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.